ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡಿಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 1956 ಮತ್ತು 1957ರಲ್ಲಿ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 1956ರಲ್ಲಿ ಒಟ್ಟು 12 ಚಲನಚಿತ್ರಗಳು ಬಿಡುಗಡೆಗೊಂಡಿದ್ದು, 1957ರಲ್ಲಿ 11 ಚಲನಚಿತ್ರಗಳು ಬಿಡುಗಡೆಗೊಂಡಿರುತ್ತವೆ. ಫ್ರೆಂಡ್ಸ್, ನಾವಿಂದು 1956 ಮತ್ತು 1957ರಲ್ಲಿ ಬಿಡುಗಡೆಗೊಂಡಿರುವ ಆ 23 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. 1956ರಲ್ಲಿ ಬಿಡುಗಡೆಗೊಂಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಮತ್ತು ಕನ್ನಡ ಚಲನಚಿತ್ರರಂಗದ 63ನೇ ಚಲನಚಿತ್ರ ಭಾಗ್ಯಚಕ್ರ. ಈ ಚಿತ್ರವನ್ನು ವೈ.ವಿ. ರಾವ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಸಾಹುಕಾರ್ ಜಾನಕಿ, ವಿದ್ಯಾ, ರಮಾದೇವಿ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 64ನೇ ಚಲನಚಿತ್ರ ಭಾಗ್ಯೋದಯ. ಈ ಚಿತ್ರವನ್ನು ಪಿ.ವಿ. ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಸಾಹುಕಾರ್ ಜಾನಕಿ, ಕೃಷ್ಣವೇಣಿ, ರಮಾದೇವಿ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 65ನೇ ಚಲನಚಿತ್ರ ಭಕ್ತ ವಿಜಯ. ಈ ಚಿತ್ರವನ್ನು ಆರೂರು ಪಟ್ಟಾಭಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯಿ, ಮೈನಾವತಿ, ಆದ್ವಾನಿ ಲಕ್ಷ್ಮೀದೇವಿ, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 66ನೇ ಚಲನಚಿತ್ರ ದೈವ ಸಂಕಲ್ಪ. ಈ ಚಿತ್ರವನ್ನು ಎಂ.ಬಿ. ಗಣೇಶ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಸೂರ್ಯಕಲಾ, ರಾಜಕುಮಾರಿ, ಬಾಲಕೃಷ್ಣ, ಮಾಸ್ಟರ್ ಈರಣ್ಣಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 67ನೇ ಚಲನಚಿತ್ರ ಹರಿಭಕ್ತ. ಈ ಚಿತ್ರವನ್ನು ಟಿ.ವಿ. ಸಿಂಗ್ ಠಾಕೂರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯಿ, ಮೈನಾವತಿ, ನರಸಿಂಹರಾಜು, ಜಿ.ವಿ. ಅಯ್ಯರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 68ನೇ ಚಲನಚಿತ್ರ ಕಚ ದೇವಯಾನಿ. ಈ ಚಿತ್ರವನ್ನು ಬಾಲು ಮತ್ತು ಎಂ.ಆರ್.ಎಸ್. ಮಣಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕೆ.ಎಸ್. ಅಶ್ವಥ್, ಸಂಪತ್, ಬಿ. ಸರೋಜಾದೇವಿ, ರೇವತಿ, ವಿದ್ಯಾ, ಮಾಸ್ಟರ್ ಈರಣ್ಣಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 69ನೇ ಚಲನಚಿತ್ರ ಕೋಕಿಲವಾಣಿ. ಈ ಚಿತ್ರವನ್ನು ಎಸ್.ಎ. ನಟರಾಜನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಎಸ್.ಎ. ನಟರಾಜನ್, ಟಿ. ಲಲಿತಾ, ರಘುವೀರ್, ಬಿ. ಸರೋಜಾದೇವಿ, ಪಿ. ಸುಶೀಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 70ನೇ ಚಲನಚಿತ್ರ ಮುತ್ತೈದ ಭಾಗ್ಯ. ಈ ಚಿತ್ರವನ್ನು ಬಿ. ವಿಠಲಾಚಾರ್ಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಮೈನಾವತಿ, ಬಾಲಕೃಷ್ಣ, ಜಯಶ್ರೀ, ರೇವತಿ, ಮಾಸ್ಟರ್ ಈರಣ್ಣಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 71ನೇ ಚಲನಚಿತ್ರ ಓಹಿಲೇಶ್ವರ. ಈ ಚಿತ್ರವನ್ನು ಟಿ.ವಿ. ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಶ್ರೀರಂಜನಿ, ನರಸಿಂಹರಾಜು, ಜಿ.ವಿ. ಅಯ್ಯರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 72ನೇ ಚಲನಚಿತ್ರ ಪಂಚರತ್ನ. ಈ ಚಿತ್ರವನ್ನು ಕೆ. ವೆಂಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತಾರ್, ಬಿ. ಸರೋಜಾದೇವಿ, ಉದಯ್ ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 73ನೇ ಚಲನಚಿತ್ರ ರೇಣುಕಾ ಮಹಾತ್ಮೆ. ಈ ಚಿತ್ರವನ್ನು ವೈ.ಆರ್. ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಆರ್. ನಾಗೇಂದ್ರ ರಾವ್, ಪಂಡ್ರಿಬಾಯಿ, ನರಸಿಂಹರಾಜು, ರಾಮಚಂದ್ರ ಶಾಸ್ತ್ರಿ, ಕೌಶಿಕ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 1956ರಲ್ಲಿ ಬಿಡುಗಡೆಗೊಂಡ 75ನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಸದಾರಮೆ. ಈ ಚಿತ್ರವನ್ನು ಕೂರಾ ಸೀತಾರಾಮ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಸಾಹುಕಾರ್ ಜಾನಕಿ, ಗುಬ್ಬಿ ವೀರಣ್ಣ, ನರಸಿಂಹರಾಜು, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಫ್ರೆಂಡ್ಸ್, ನಾವೀಗ 1957ರಲ್ಲಿ ಬಿಡುಗಡೆಗೊಂಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. 75ನೇ ಚಲನಚಿತ್ರ ಬೆಟ್ಟದ ಕಳ್ಳ. ಈ ಚಿತ್ರವನ್ನು ಎಸ್.ಎಂ. ಶ್ರೀರಾಮುಲು ನಾಯ್ಡು ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಮೈನಾವತಿ, ಆರ್. ನಾಗೇಂದ್ರ ರಾವ್, ಜಿ.ವಿ. ಅಯ್ಯರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 76ನೇ ಚಲನಚಿತ್ರ ಚಿಂತಾಮಣಿ. ಈ ಚಿತ್ರವನ್ನು ಎಂ.ಎನ್. ಬಸವರಾಜಯ್ಯನವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಬಿ. ಸರೋಜಾದೇವಿ, ರಾಜಕುಮಾರಿ, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ನರಸಿಂಹರಾಜು, ಸಂಪತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 77ನೇ ಚಲನಚಿತ್ರ ಮಹಿರಾವಣ. ಈ ಚಿತ್ರವನ್ನು ಜಿ. ನಟರಾಜ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಆರ್. ನಾಗೇಂದ್ರ ರಾವ್, ಕಾಂತಾರಾವ್, ಮೀನಾಕ್ಷಿ, ಚಂದ್ರಕುಮಾರಿ, ಮಹಾಲಿಂಗ ಭಾಗವತಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 78ನೇ ಚಲನಚಿತ್ರ ನಳ ದಮಯಂತಿ. ಈ ಚಿತ್ರವನ್ನು ಡಿ. ಕೆಂಪರಾಜ ಅರಸರವರು ನಿರ್ದೇಶನ ಮಾಡಿದ್ದು,
ಈ ಚಿತ್ರದಲ್ಲಿ ಕೆಂಪರಾಜ ಅರಸ್, ಭಾನುಮತಿ, ನರಸಿಂಹರಾಜು, ಗಣಪತಿ ಭಟ್, ಜಯಲಕ್ಷ್ಮಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 80ನೇ ಚಲನಚಿತ್ರ ಪ್ರಭುಲಿಂಗ ಲೀಲೆ. ಈ ಚಿತ್ರವನ್ನು ಶ್ರೀ ಮಂಜುನಾಥರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಪ್ರತಿಮಾದೇವಿ, ಹರಿಣಿ, ಕೆ ಎಸ್ ಅಶ್ವಥ್, ನರಸಿಂಹರಾಜು, ಚಿಂದೋಡಿ ಲೀಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 80ನೇ ಚಲನಚಿತ್ರ ಪ್ರೇಮದ ಪುತ್ರಿ. ಈ ಚಿತ್ರವನ್ನು ಆರ್ ನಾಗೇಂದ್ರ ರಾವ್ ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಶ್ರೀರಂಜನಿ, ಉದಯ್ ಕುಮಾರ್, ಆರ್ ನಾಗೇಂದ್ರ ರಾವ್, ಸೂರ್ಯಕಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 81ನೇ ಚಲನಚಿತ್ರ ರತ್ನಗಿರಿ ರಹಸ್ಯ. ಈ ಚಿತ್ರವನ್ನು ಬಿ ಆರ್ ಪಂತುಲೂರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಉದಯ್ ಕುಮಾರ್, ಜಮುನಾ, ಸಾವುಕಾರ್ ಜಾನಕಿ, ಬಿ ಸರೋಜಾದೇವಿ, ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ. 82ನೇ ಚಲನಚಿತ್ರ ರಾಯರ ಸೊಸೆ. ಈ ಚಿತ್ರವನ್ನು ಆರ್ ರಾಮಮೂರ್ತಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಪಂಡ್ರಿಬಾಯಿ, ಮೈನಾವತಿ, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 83ನೇ ಚಲನಚಿತ್ರ ಸತಿನಾಳಾಯಿನಿ. ಈ ಚಿತ್ರವನ್ನು TRS ಗೋಪುರ್ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯಿ, ಮೈನಾವತಿ, ಜಯಶ್ರೀ, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 84ನೇ ಚಲನಚಿತ್ರ ಶುಕ್ರದಶೆ. ಈ ಚಿತ್ರವನ್ನು ಆರೂರು ಪಟ್ಟಾಭಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಬಾಲಕೃಷ್ಣ, ಸೂರ್ಯಕಲಾ, ಆದ್ವಾನಿ ಲಕ್ಷ್ಮೀದೇವಿ, ರಮಾದೇವಿ, ರಾಮಚಂದ್ರ ಶಾಸ್ತ್ರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 85ನೇ ಚಲನಚಿತ್ರ ವರದಕ್ಷಿಣೆ. ಈ ಚಿತ್ರವನ್ನು ಡಿ ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಉದಯ್ ಕುಮಾರ್, ಸೂರ್ಯಕಲಾ, ಪ್ರತಿಮಾದೇವಿ, ಲಕ್ಷ್ಮೀದೇವಿ, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ 1956 ಮತ್ತು 1957ರಲ್ಲಿ ಬಿಡುಗಡೆಗೊಂಡ 23 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.